ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಸಾಪ್ತಾಹಿಕ ಭವಿಷ್ಯ 22 ಜೂನ್ 2026ರಿಂದ 28 ಜೂನ್ 2026ರವರೆಗೆ ದ್ವಾದಶ ರಾಶಿಗಳ ಭವಿಷ್ಯ, ಮೇಷದಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಅದರಲ್ಲೂ ಮೊದಲನೇದು ಆರ್ಥಿಕ, ಕೌಟುಂಬಿಕ, ವ್ಯಾವಹಾರಿಕ, ವೃತ್ತಿ ಮುಂತಾದವುಗಳ ಬಗ್ಗೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಾರ ಅಂದರೆ ಈ ಒಂದು 22ರಿಂದ 28ನೇ ತಾರೀಕುವರೆಗೂ ಪ್ರಮುಖವಾದ ದಿನಗಳು, ಪ್ರಮುಖವಾದ ವಿಶೇಷ ಹಬ್ಬಗಳು ಹಾಗೂ ಗ್ರಹಗಳ ಸ್ಥಿತಿಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ವಿಶೇಷ ದಿನದ ಬಗ್ಗೆ ಬರೋದಾದರೆ, ಈ ವಾರ ನಿರ್ಜಲ ಏಕಾದಶಿ ಇದೆ 25ನೇ ತಾರೀಕು. ಈ 25ನೇ ತಾರೀಕು ನಿರ್ಜಲ ಏಕಾದಶಿ ಒಳ್ಳೆಯ ನಮ್ಮ ಏನಂತೀರ ಬಯಕೆಗಳು ಈಡೇರಿಸುವಂತಹ ಅಥವಾ ನಮ್ಮ ಕೋರಿಕೆಗಳು ಈಡೇರಿಸುವಂತಹ ಹಾಗೂ ನಮ್ಮ ಒಂದು ಪಾಪಗಳನ್ನು ಕಳೆದುಕೊಳ್ಳುವಂತಹ ಒಂದು ರಥ ಅಂತ ಇದ್ದರೆ ಅದು ನಿರ್ಜಲ ಏಕಾದಶಿ. ಸೊ ಆ ದಿನ ಏಕಾದಶಿಯ ಮಹತ್ವವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಗ್ರಹ ಸ್ಥಿತಿಗಳಂತ ನೋಡೋದಾದರೆ, ಅಂದರೆ ಈ ಒಂದು ವಾರದಲ್ಲಿ ಯಾವೆಲ್ಲ ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡೋದಾದರೆ, ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಕುಜ ನಿಮಗೆ ಪ್ರಸ್ತುತ 22ನೇ ತಾರೀಕು ನಿಮಗೆ ವೃಷಭ ರಾಶಿಯಲ್ಲಿ ಬರುವಂಥವರಾಗ್ತಾರೆ. ಇನ್ನು ಬುಧ ರವಿ ಮಿಥುನ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ, ಚಂದ್ರ ನಿಮಗೆ ಕನ್ಯಾ ರಾಶಿಯಲ್ಲಿದ್ದಾರೆ 22ನೇ ತಾರೀಕು. ಇನ್ನು 23ನೇ ತಾರೀಕು ಬದಲಾವಣೆ ಅಂತ ಹೇಳಿದರೆ ಒಂದೇ ಒಂದು ಗ್ರಹ, ಅದು ಬುಧ ಗ್ರಹ ನಿಮಗೆ ಅದು 23ನೇ ತಾರೀಕು ಗೋಚರಿಸುವಂಥದ್ದಾಗುತ್ತೆ. 22ರವರೆಗೂ ಒಂದು ಗ್ರಹ ಮಾತ್ರ ಬದಲಾವಣೆ ಆಗ್ತಾ ಇದೆ. 23ನೇ ತಾರೀಕು ಅದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ 23ನೇ ತಾರೀಕು. ಈ ಒಂದು ಗ್ರಹ ಬದಲಾವಣೆ ಮಾತ್ರ ಇರುತ್ತೆ, ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು ರಾಶಿಯಲ್ಲೇ ಇರುತ್ತಾರೆ ಅಂತಲೂ ಹೇಳ್ಬೋದು. ಇದರ ಅನುಗುಣವಾಗಿ ಈ ಒಂದು ಸಾಪ್ತಾಹಿಕ ಭವಿಷ್ಯ, ಈ ವಾರದ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ತಿಳಿದುಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಈ ಒಂದು ವಾರದ ಸಾರಾಂಶ ವಿಷಯಕ್ಕೆ ಬರೋದಾದರೆ, ನಿಮಗೆ ಗುರು, ಶನಿ ಮತ್ತು ಸೂರ್ಯ ಈ 3 ಗ್ರಹಗಳ ಒಂದಿಷ್ಟು ಅನುಕೂಲತೆ ಈ ವಾರ ಕೂಡಿರುತ್ತೆ. ಶನಿ ಏನು ಮಾಡ್ತಾನಂದರೆ, ಕೆಲವು ಕಠಿಣ ಕೆಲಸಗಳಿಗೆ ಈ ವಾರ ಪ್ರತಿಫಲ ಕೊಡಲು ಪ್ರಾರಂಭ ಮಾಡ್ತಾನೆ. ಅಂದರೆ ನಿಮ್ಗೆ ಇಷ್ಟು ದಿನ ಸ್ವಲ್ಪ ಸವಾಲು ಒಡ್ಡಿದ್ದ ಆ ಕೆಲಸ ತುಂಬ ಕಷ್ಟ ಅನ್ನೋ ರೀತಿಯಲ್ಲಿ, ಆದರೂ ನೀವು ಏನೋ ಒತ್ತಾಯಪೂರ್ವಕವಾಗಿಯೋ ಮನಸ್ಪೂರ್ವಕವಾಗಿಯೋ ಅಥವಾ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿಯೋ ಏನೋ ಕೆಲಸ ಮಾಡಿ ಮುಗಿಸಾಯಿತು. ಬಟ್ ಪ್ರತಿಫಲ ಇನ್ನೂ ಅದರದ್ದು ರಿಸಲ್ಟ್ ಅಂತೀವಲ್ಲ, ಎಕ್ಸಾಮ್ ಬರೋದಾಗಿದೆ, ರಿಸಲ್ಟ್ ಬಂದಿದ್ದಿಲ್ಲ. ಬಟ್ ಈ ವಾರ ಆ ಒಂದು ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗುವಂಥದ್ದಿದೆ, ಅದು ಶನಿಯಂತ್ರ. ಇನ್ನು ನಿಮಗೆ ಗುರುವಿನಿಂದ ಏನಾಗುತ್ತೆ ಅಂದರೆ ಸಮಾಧಾನ, ತುಂಬ ಕೂಲಾಗಿ ಹೋಗ್ಬಿಡ್ತೀರ. ಏನೇ ಕೋಪ ತಾಪ ಎಂಥದೇ ಬಂದರೂ ತೋರಿಸ್ಕೊಳ್ಳೋದಿಲ್ಲ. ಇರಲಿ ಬಿಡಿ, ಯಾರೋ ಏನೇ ಹೌದಾ ಸರಿ ಬಿಡಿ, ಏನೋ ಸುಧಾರಿಸ್ಕೊಳ್ತಾರೆ ಬಿಡಿ, ಅಥವಾ ನಿಮ್ಮ ಬಗ್ಗೆ ಹೌದಾ ಸರಿ ಸರ್ ನಾನು ಮುಂದೆ ಈ ರೀತಿ ಆಗದೆ ಇರೋನ್ನ ನೋಡ್ಕೊಳ್ತೀನಿ. ಅಂದರೆ ಆ ವ್ಯಕ್ತಿಗೆ ಏನಯ್ಯ ಇಷ್ಟು ಹೇಳಿದ್ರೆ ನಾನು ಏನೋ ಪ್ರಚೋದನೆಗೆ ಒಳಗಾಗ್ತಾ ಇಲ್ಲ, ಏನು ರೆಸ್ಪಾನ್ಸಿಬಲೇ ತೋರಿಸ್ತಾ ಇಲ್ಲ ಅಂತೇಳಿ ಸುಮ್ಮನೆ ವಿಡ್ರಾಗೋಗ್ಬಿಡ್ತಾನೆ. ಅಂದರೆ ಅಷ್ಟು ಕೂಲಾಗಿ ಸೂರ್ಯ ಏನಂತೀರ ಸಿಂಹರಾಶಿಯಲ್ಲಿ ಇರ್ತಾ ಇರೋದು ನಾನು ಕೂಡ ಮೊದಲನೇದಾಗಿ ನೋಡ್ತಾ ಇದ್ದೀನಿ. ಅಂದರೆ ಇಲ್ಲಿ
ಅಷ್ಟು ಸಮಾಧಾನ ಆಗೋಗ್ಬಿಟ್ಟಿದ್ದೀರಾ. ಯಾಕೆ ಅಂದರೆ ಅದು ಪೆಟ್ಟು ಬಿದ್ದಿದೆ. ಆ ಪೆಟ್ಟಿಗೆ ಏನಾಗುತ್ತೆ ಅಂದರೆ ತಲೆ ಎಂತವನಾದರೂ ಬಾಗಲೇಬೇಕು. ಪರಿಸರಕ್ಕೆ ಅನುಗುಣವಾಗಿ ನಾವು ತಲೆ ಬಾಗಲೇಬೇಕು. ಹಾಗೆ ಜವಾಬ್ದಾರಿಗೆ ಅನುಗುಣವಾಗಿ ನಾವು ತಲೆ ಬಾಗಬೇಕಾಗತ್ತೆ. ನಾವು ಎಷ್ಟೇ ಗಟ್ಟಿ ಇದ್ರೂ ದೇಹ ಒಂದಲ್ಲ ಒಂದು ದಿನ ಬಗ್ಗಲೇಬೇಕು. ಅದೇ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ನಾವು ಖಂಡಿತವಾಗಿ ತಲೆ ಬಾಗಲೇಬೇಕು. ಇರಲಿ, ತಲೆ ಬಾಗೋದ್ರಿಂದ ನಮ್ಮದೇನೋ ಅಗೌರವ ಏನೋ ಇರೋದಿಲ್ಲ, ಬಟ್ ಆ ಒಂದು ಸಮಯಕ್ಕೆ ಎಲ್ಲೋ ನಮ್ಮ ಸ್ಟೇಟಸ್ ಅಂತೀವಲ್ಲ ಡೌನ್ ಆಗಿರುತ್ತೆ. ಇರಲಿ, ಅದು ಮತ್ತೊಂದಕ್ಕೆ ಇರಲಿ. ಬಟ್ ಇಲ್ಲಿ ಈ ವಾರದ ವಿಷಯಕ್ಕೆ ಬರೋದಾದರೆ, ನೀವು ತುಂಬ ಸಮಾಧಾನ, ಯಾರ ತಂಟೆ ತಕರಾರು, ಯಾರೇ ಏನೇ ಪ್ರಚೋದನೆ ಮಾಡಿದ್ರು ಬಿಲ್ಕುಲ್ ಸೈಲೆಂಟ್. ಸೊ ಸೈಲೆನ್ಸ್ ಏರಿಯಾ ಅಂತ ಇರ್ತಾರಲ್ಲ, ಹಾಗೆ ನೀವು ಈ ವಾರ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು, ಅಥವಾ ಸೈಲೆಂಟ್ ವೀಕ್ ಅಂತಲೂ ಹೇಳ್ಬೋದು. ಅಂದರೆ ಶಾಂತ ವಾರ, ನೆಮ್ಮದಿಯ ವಾರ ಅಂತಲೂ ಹೇಳ್ಬೋದು. ಮತ್ತು ಆರ್ಥಿಕವಾಗಿ ಕೆಲವು ಬದಲಾವಣೆಯನ್ನು ಈ ವಾರ ನೀವು ಖಂಡಿತವಾಗಿ ಮಾಡುವಂಥವ್ರಾಗ್ತೀರಾ. ಆರ್ಥಿಕವಾಗಿ ಒಂದಿಷ್ಟು ಏನಂತೀರ, ಹೊಸ ಹೊಸ ಹುದ್ದೆ ವ್ಯಾಪಾರದಲ್ಲಿ ನೀವು ತೊಡಗಿಕೊಳ್ಳುವಂಥದ್ದು ಇರುತ್ತೆ. ಮತ್ತು ಸ್ನೇಹಿತರ ಒಂದು ಸಹಾಯ ಅಥವಾ ಗುರುವಿನ ಒಂದು ಸಹಾಯ ಪಡೆಯಲು ಆಸಕ್ತಿಯನ್ನು ಹೊಂದುವಂಥವ್ರಾಗ್ತೀರಾ ಒಂದು ಈ ವಾರದಲ್ಲಿ ಅಂತಲೇ ಹೇಳ್ಬೋದು. ಈಗ ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳಿ. ಮೊದಲನೇದಾಗಿ ಆರ್ಥಿಕವಾಗಿ ಈ ವಾರ ಸ್ವಲ್ಪ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಹಳೆಯ ಕೆಲಸಕ್ಕೆ ಮರ್ಯಾದೆ ಅಥವಾ ಏನಂತೀರ ಅದಕ್ಕೆ ಕೂಲಿ ಅಂತೀರಲ್ಲ, ಅದು ಈ ವಾರ ಜಾಸ್ತಿ ಸಿಗುವಂಥದ್ದಾಗುತ್ತೆ. ನೀವು ಯಾವಾಗೋ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತ ಮಾಡಿರ್ತೀರ. ಸೊ ಅಲ್ಲಿ ನಿಮ್ಮ ಒಂದು ಕೂಲಿ ಸಿಕ್ಕಿರುತ್ತೆ, ಆದರೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿರೋದಿಲ್ಲ. ಎಲ್ಲೋ ಕಟ್ಟಾಗಿರುತ್ತೆ, ಅಥವಾ ಇಲ್ಲ ನಾವು ಕೊಡೋದೇ ಇಷ್ಟೇ ಅಂತ ಹೇಳಿರ್ಬೋದು, ಅಥವಾ ನಿಮ್ಮ ಪ್ರಾಜೆಕ್ಟು ಎಲ್ಲೋ ಹೋಲ್ಡ್ ಆಗಿದೆ ಆಮೇಲೆ ನೋಡ್ತೀವಿ ಅಂತ ಹೇಳಿರ್ಬೋದು. ಬಟ್ ಈ ವಾರ ಏನಾಗುತ್ತೆ, ಅದಕ್ಕೆ ಬೆಲೆ ಸಿಗುವಂಥದ್ದಾಗುತ್ತೆ. ನೀವು ಕಷ್ಟಪಟ್ಟಿರ್ತಕ್ಕಂತಹ ಕೆಲಸ ಗುರುತಿಸಿ ಈ ಒಂದು ವಾರ ಆರ್ಥಿಕ ಸಹಾಯ ಲಭಿಸುವಂಥದ್ದಾಗುತ್ತೆ. ಇನ್ನು ಕೆಲಸದಲ್ಲಿ ಕೆಲವೊಂದಿಷ್ಟು ಆರ್ಥಿಕ ಲಾಭವನ್ನು ನೀವು ತಂದುಕೊಳ್ತೀರ. ಒಟ್ಟಿನಲ್ಲಿ ಆರ್ಥಿಕ ಉತ್ತಮ ಬೆಳವಣಿಗೆ ಸಿಂಹರಾಶಿಯವರಿಗೆ ಈ ವಾರ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಸ್ವಲ್ಪ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಮಾಡ್ತೀರಾ ಈ ವಾರ, ಅದು ತುಂಬ ಸಂತೋಷ. ಅಂದರೆ ಅನಾವಶ್ಯಕವಾಗಿ ಮಾಡಲ್ಲ ಅನ್ನೋ ನಿಮ್ಮ ಭಾವನೆ, ಬಟ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ ಈ ಖರ್ಚು ನಾನು ಮಾಡಬಾರ್ದಾಗಿತ್ತು ಅಂತೇಳಿ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ನೀವು ಅನಾವಶ್ಯಕವಾದ ಖರ್ಚುಗಳಿಗೆ ಕಡಿವಾಣ ಹಾಕುವಂಥವ್ರಾಗ್ತೀರ. ಇನ್ನು ನಿಮ್ಮ ಒಂದು ವೃತ್ತಿ ಮತ್ತು ವ್ಯವಹಾರಿಕ ಅಂದರೆ ಬಿಸ್ನೆಸ್ ಅಂತ ನೋಡೋದಾದರೆ, ವೃತ್ತಿಯಲ್ಲಿ ನಿಮ್ಮ ಒಂದು ತಾಳ್ಮೆ, ನಿಮ್ಮ ಒಂದು ನೆಮ್ಮದಿ, ನಿಮ್ಮ ಒಂದು ಚೌಕಟ್ಟು, ನಿಮ್ಮ ಒಂದು ಜವಾಬ್ದಾರಿ ಎಲ್ಲವನ್ನು ನೀಟಾಗಿ ಟಾಪ್ ಟು ಬಾಟಮ್ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತೀರಾ. ಏಕೆಂದರೆ ಹೋದ ತಿಂಗಳು ಆದಂತಹ ಅವಮಾನದಿಂದ ನೀವು ಬದಲಾವಣೆ ಮಾಡ್ಕೊಂಡಿದ್ದೀರಾ. ನಾವು ಮುಂಚೆನೇ ಹೇಳಿರ್ತೀವಿ, ಕೆಲಸದಲ್ಲಿ ಒತ್ತಡ ಇರುತ್ತೆ, ನಿಮಗೆ ಸ್ವಲ್ಪ ಅವಮಾನ ಆಗಿರುತ್ತೆ, ಅದು ಇದು ಅಂತ. ಬಟ್ ಅದನ್ನು ಅನುಭವಿಸಿದಾಗೆ ನಿಮಗೆ ಅದು ಗೊತ್ತಾಗಿರುತ್ತೆ. ಸೊ ಅದನ್ನು ನೀವು ಆಲ್ರೆಡಿ ಅನುಭವಿಸಾಗಿದೆ. ಈಗ ಜೂನ್ ತಿಂಗಳು 3ನೇ ವಾರ ಕಳೆದು 4ನೇ ವಾರಕ್ಕೆ ಬರುವಂಥವರಾಗಿದ್ದೀರಾ. ಇಲ್ಲಿ ಏನಾಗುತ್ತೆ, ಇನ್ನೂ ಹೆಚ್ಚಿನ ಬದಲಾವಣೆ ಮಾಡ್ಕೊಂಡಿದ್ದೀರಾ ಈ ವಾರ. ಏನಂದರೆ ನಿಮ್ಮ ಚೌಕಟ್ಟಿನ ಒಳಗಡೆ ಏನಿದೆ, ಮೊದಲು ನಿಮ್ಮ ಕೆಲಸಕ್ಕೆ ಪ್ರಾಶಸ್ತ್ಯ ಕೊಡ್ತೀರಾ. ಅಂದರೆ ನಿಮ್ಮ ಜವಾಬ್ದಾರಿ ಏನು ಆ ಕಂಪ್ನಿಯಲ್ಲಿ, ನಿಮ್ಮದೇ ಆದಂಥ ಕೆಲಸ ಯಾವುದು, ಅದಾದ ನಂತರ ಉಳಿದ ಸಮಯವನ್ನು ನಿಮ್ಮ ಸ್ನೇಹಿತರಿಗೆ, ಕಂಪ್ನಿಗೆ ಅಥವಾ ನಿಮ್ಮದೇ ಆದಂಥ ಕೂಟಕ್ಕೆ ಬೆಂಬಲ ನೀಡುವಂಥದ್ದಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಕಂಪನಿಯಲ್ಲಿ ಒಳ್ಳೆಯ ಹೆಸರನ್ನು ಈ ವಾರ ತಂದು ಕೊಡುವಂಥದ್ದಾಗುತ್ತೆ. ನಿಮ್ಮ ನಿಷ್ಠೆ, ನಿಮ್ಮ ಒಂದು ಏನಂತೀರ ಕರ್ತವ್ಯ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಏನು ಇಷ್ಟು ದಿಢೀರ್ ಬದಲಾವಣೆ ಆಗೋಗ್ಬಿಟ್ಟಿದ್ದೀರಾ, ಏನು ಕಾರಣ ಅಂತೇಳಿದರೆ ಅದೇ ಅಷ್ಟೇ ಹೇಳಲಿಕ್ಕಾಗದವರು ಅಂಥದ್ದು. ಅದೊಂದು ಕ್ವಶನ್ ಮಾರ್ಕ್ ರೀತಿಯಲ್ಲಿ ಇರುತ್ತೆ. ನೀವು ಅದನ್ನು ಯಾರಿಗೂ ಒಡೆದು ಹೇಳೋದಿಲ್ಲ. ಇಲ್ಲ ಸರ್, ಏನೋ ಒಂದಿಷ್ಟು ನನಗೆ ಚೇಂಜ್ ಆಗಬೇಕು ಅನಿಸುತ್ತೆ, ನಾನು ಚೇಂಜ್ ಆಗಿದ್ದೀನಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಮತ್ತು ವಾಪಸ್ ಅವರಿಗೆ ಕ್ವಶನ್. ಈ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆ. ಇನ್ನು ವ್ಯಾವಹಾರಿಕವಾಗಿ ನೋಡೋದಾದರೆ ಸ್ವಲ್ಪ ಸಮಾಧಾನಕ ರೀತಿಯಲ್ಲಿ ಈ ಒಂದು ವಾರ ವ್ಯಾಪಾರ ಆಗುವಂಥದ್ದಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಒಂದಿಷ್ಟು 3ನೇ ವ್ಯಕ್ತಿ ತಲೆ ಹಾಕೋದನ್ನು ನೀವು ತಪ್ಪಿಸ್ತೀರಾ. ಮತ್ತು ವ್ಯಾಪಾರದಲ್ಲಿ ನಿಮ್ಮ ಒಂದು ಏನಂತೀರ ಫೋಕಸ್ ಚೆನ್ನಾಗಿರುವಂಥದ್ದು ಇರುತ್ತೆ. ಅಂದರೆ ಮುಂದಾಳತ್ವ ಜೊತೆಗೆ ನೇರ ದೃಷ್ಟಿ ಅಂತೀವಿ, ಅದು ಬೀಳುವಂಥದ್ದಾಗತ್ತೆ. ಮತ್ತು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋ ಒಂದು
ರಿಯಾಲಿಟಿ ಚೆಕ್ಕಿಗೆ ಈ ವಾರ ಹಿಡಿಯುವಂಥದ್ದಾಗುತ್ತೆ. ಎಲ್ಲಾದರೂ ಪೋಲಾಗಿ ದುಡ್ಡು ಹೋಗುವಂಥದ್ದಿದ್ದರೆ ಅದನ್ನು ತಪ್ಪಿಸುವಂಥದ್ದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಸಿಂಹರಾಶಿಯವರು ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಹೇಳೋದಾದರೆ ಕುಟುಂಬ ಸದಸ್ಯರ ಜೊತೆ ಸಣ್ಣ ಪ್ರಮಾಣದಲ್ಲಿ ವಾದ ವಿವಾದಗಳು, ನೀವು ಹೇಳಿದಂತೆ ಆಗಬೇಕಂತ ಕುಟುಂಬ ಸದಸ್ಯರು ನೀವು ಇಲ್ಲ ಅದು ಆಗಲ್ಲ ಅನ್ನೋ ಒಂದು ಮಾತು ನಿಮ್ಮದು, ಈ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂತಹ ವಾದ ವಿವಾದಗಳು ಕೆಲವೊಮ್ಮೆ ಅತಿರೇಕಕ್ಕೂ ಹೋಗ್ಬೋದು ಅಥವಾ ನಿಮ್ಮ ಕೈ ಮೀರಿ ಹೋಗುವಂಥ ಅವಕಾಶಗಳು ಇದೆ. ನಾವು ಹೇಳೋದಿಷ್ಟೇ ನೋಡಿ, ಸಮಯ ಈಗ ನಮ್ಮದಲ್ಲ. ಯಾಕಂದರೆ ಅಷ್ಟಮ ಶನಿ ನಡೀತಾ ಇದೆ, ಮಾತಿನಲ್ಲಿ ನಮಗೆ ಶನಿ ಸಿಕ್ಕಾಕ್ಸ್ಬಿಡ್ತಾನೆ. ಕೆಲವೊಮ್ಮೆ ನಮ್ಮ ಏರು ಧ್ವನಿಯನ್ನೇ ಒಂಥರ ಶತ್ರು ಟೈಪು ಕನ್ವರ್ಟ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ನಮಗೆ ಮಾತಿನಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ಇದ್ದರೆ ದಯವಿಟ್ಟು ಏನೂ ಮಾತನಾಡಲು ಹೋಗಬೇಡಿ, ಸುಮ್ಮನೆ ಆಗಿಬಿಡಿ. ಆಯಿತು ನೀವು ಹೆಂಗೆ ಹೇಳ್ತೀರಾ ಹಾಗೆ ಅಂತ ಹೇಳಿ ಮೂವ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡಿ. ಮುಂದೆಲ್ಲ ಒಂದಲ್ಲ ನಾಳೆ ಅಥವಾ ನಾಡಿದ್ದು ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಳಿರೋದು ಕರೆಕ್ಟು, ಅದಕ್ಕೆ ಅವರು ಮೌನವಾಗಿದ್ದಾರೆ ಅಂತೇಳಿ. ಆವಾಗ ಅವರೇ ಕ್ಷಮೆ ಕೇಳ್ತಾರೆ. ಬಟ್ ನಾವು ಹೇಳೋದಿಷ್ಟೇ, ಸುಮ್ಮನೆ ಉದಂಡವಾದ ಮಾಡಲು ದಯವಿಟ್ಟು ಸಿಂಹರಾಶಿಯವರು ಹೋಗಬೇಡಿ. ಯಾರಿಗೂ ಗ್ಯಾರಂಟಿ ವಾರಂಟಿ ಕೊಡಲು ಹೋಗಬೇಡಿ. ನಿಮಗೆ ಮಾಡೋದು ಇಚ್ಛೆ ಇತ್ತ ಖಂಡಿತವಾಗಿ ಸಹಾಯ ಮಾಡಿ. ಆದರೆ ನಾನು ಬರ್ತೀನಿ, ನಾನು ನೋಡ್ಕೊಳ್ತೀನಿ, ನೀ ಧೈರ್ಯವಾಗಿರು ಖಂಡಿತವಾಗಿ ಹೇಳಬೇಡಿ. ಇದು ಶನಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ನಮ್ಮ ಒಂದು ಜಾಗನೇ ಶೇಖ್ ಅಬ್ದುಲ್ಲಾ, ಇನ್ನು ಅವರಿಗೆ ನಾವು ಯಾವ ರೀತಿ ಸಹಾಯ ಮಾಡಲು ಸಾಧ್ಯ? ಅಂದರೆ ನೀವೇನಾದರೂ ಗ್ಯಾರಂಟಿ ಅವ್ರಿಗೆ ಕೊಟ್ಟಿದ್ದೆ ಆದರೆ ಆ ದಿನ ನಿಮ್ಮ ಶೆಡ್ಯೂಲು ತುಂಬ ಟೈಟ್ ಮಾಡಿಬಿಡ್ತಾನೆ ಶನಿ. ಅಂದರೆ ನಿಮಗೆ ಹೋಗದೇ ಇರುವಂಥ ಸಿಚುವೇಶನ್ ತಂದೊಡ್ಡುತ್ತಾನೆ. ಹಾಗಾಗಿ ಯಾರಿಗೂ ಗ್ಯಾರಂಟಿ ವಾರಂಟಿ ಕೊಡಲು ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಕೆಲವು ವಿಷಯಗಳ ಜೊತೆ ದಾಂಪತ್ಯದಲ್ಲಿ ಒಂದಿಷ್ಟು ವಾದ ವಿವಾದಗಳು ನಿಮ್ಮನ್ನು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿಸ್ಬಿಡುತ್ತೆ. ನಾನು ದುಡಿತಾ ಇರೋದೇ ನಿಮಗೋಸ್ಕರ ಅನ್ನೋ ಭಾವನೆ ನಿಮ್ಮಲ್ಲಿ ಅತಿಯಾಗಿ ಬರುವಂಥದ್ದು. ಎಲ್ಲೋ ಮನೆಯವರ ಒಂದು ಸಪೋರ್ಟ್ ನನಗೆ ಸಿಗ್ತಾ ಇಲ್ಲ, ಅದು ಗಂಡಾಗಿದ್ದರೆ ಹೆಣ್ಣು, ಹೆಣ್ಣಾಗಿದ್ದರೆ ಗಂಡು, ಈ ರೀತಿ ವಿಚಾರ ಜಾಸ್ತಿ ಮಾಡುವಂಥದ್ದಾಗುತ್ತೆ. ಇದೇ ವಿಚಾರದಿಂದ ಸ್ವಲ್ಪ ರಾತ್ರಿ ನಿದ್ದೆ ಬರದೇ ಇರುವಂಥದ್ದಾಗ್ಬೋದು. ಹಾಗಾಗಿ ಸ್ವಲ್ಪ ಸಿಂಹರಾಶಿಯವರು ಈ ವಿಚಾರದಲ್ಲಿ ನಾವು ಹೇಳೋದಾದರೆ, ಒಂದು ಮಾತುಕತೆಯಲ್ಲಿ ನೋಡಿ, ಪ್ರಯತ್ನ ಮಾಡಿ ನೋಡಿ. ಅವ್ರು ಒಪ್ಪಿದರೂ ಸರಿ, ಒಪ್ಪದೇ ಇದ್ದರೆ ಬಿಟ್ಬಿಡಿ. ಆಯ್ತಮ್ಮ ನೀ ಹೇಗೆ ಹೇಳ್ತೀಯ ಹೇಳು, ನಾನು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೆ, ಇದರಿಂದ ಹೊರಗಡೆ ಬರಲಿಕ್ಕೆ ನಿಮ್ಮ ಹತ್ರ ಏನಿದೆ ಹೇಳಿ ಅಂತ ಹೇಳಿ. ಅದು ಏನಾದರೂ ನಮ್ಗೆ ವರ್ಕೌಟ್ ಆಗ್ತಾಯಿದ್ರೆ ಸ್ವೀಕಾರ ಮಾಡಿ, ಅದರಲ್ಲಿ ಏನು ತಪ್ಪು? ಸೊ ಈಗ ಯಾರ ಬುದ್ಧಿಯಲ್ಲಿ ಯಾವ ಡಿಕ್ಷನರಿ ಇದೆ ಗೊತ್ತಾಗೋದಿಲ್ಲ. ಹಾಗಾಗಿ ಕೆಲವರ ಹತ್ರ ಸುಲಭವಾದ ಪರಿಹಾರವೂ ಇರಬಹುದು, ತೆಗೆದುಕೊಳ್ಳಿ, ಏನು ತಪ್ಪಿಲ್ಲಲ್ಲ. ಹೆಂಡತಿಯ ಮಾತು ಕೇಳಬಾರ್ದಂತ ಏನೂ ಇಲ್ಲ, ಅಥವಾ ಗಂಡನ ಮಾತನ್ನೇ ನಾನು ಕೇಳಬೇಕಂತ ಏನಿಲ್ಲ. ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಗುಣ ಅವರ ಒಂದು ಗುಣ ನೀವು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಒಂದು ಭಾರ ದಿನದಿಂದ ದಿನಕ್ಕೆ ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ, ಒತ್ತಡದಿಂದ ನಿದ್ರಾಹೀನತೆ ಅಥವಾ ಮೈಕೈ ನೋವು ಅಥವಾ ಈ ಒಂದು ಕಣ್ಣಿನ ದೃಷ್ಟಿ ಅಂತೀವಲ್ಲ, ಈ ವಾರ ನಿಮಗೆ ಸ್ವಲ್ಪ ಎಲ್ಲೋ ಉರಿ, ಕಣ್ಣು ಮಸಕು ರೀತಿಯಲ್ಲಿ ಕಾಣಿಸುವಂಥದ್ದು, ಏನೋ ಒಂದಿಷ್ಟು ಕಣ್ಣಿನ ಏನೋ ಡಸ್ಟ್ ಬಿದ್ದು ಕೆಂಪಾಗಿ ಕಾಣಿಸುವಂಥದ್ದು, ಇದು ಎಲ್ಲ ಗೋಚರಿಸುವಂಥದ್ದಾಗತ್ತೆ. ಈ ವಾರ ಸಾಧ್ಯವಾದಷ್ಟು ನೀವು ಆರೋಗ್ಯದ ಒಂದು ಕಣ್ಣಿನ ದೃಷ್ಟಿಗೆ ಫೋಕಸ್ ಹಾಕುವಂಥದ್ದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ, ಸ್ವಲ್ಪ ಓದಿನ ಕಡೆಗೆ ನಿರಾಸಕ್ತಿ, ಒಂಥರ ನಾಳೆ ಓದಿದ್ರೆ ಆಯಿತು ಬಿಡು, ಅಥವಾ ನಾಡಿದ್ದು ರಜೆ ಇದೆ ಓದಿದ್ರಾಯಿತು, ಅಥವಾ ನಾನು ಎಲ್ಲೋ ಬುಕ್ಕು ಇಲ್ಲ, ಅಥವಾ ಏನಂತೀರ ಬರೆಯಲು ನೋಟ್ಬುಕ್ ಇಲ್ಲ ಅನ್ನೋ ಒಂದು ನೆಪವಡ್ಡಿ ನೀವು ಮುಂದೆ ಹಾಕೋದಾದರೆ ನಿಮಗೆ ಕಠಿಣ ಮುಂದಿನ ದಿನಗಳು ಆಗಿರುತ್ತೆ. ಆ ರೀತಿಯಲ್ಲಿ ನೀವೇನಾದರೂ ಮುಂದುವರೆದದ್ದೇ ಹೋದಲ್ಲಿ ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಇನ್ನೂ ಜಾಸ್ತಿ ಬೆಳವಣಿಗೆ ಆಗುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಎದುರು ಉತ್ತರವನ್ನು ಜಾಸ್ತಿ ಕೊಡುವಂಥದ್ದಾಗುತ್ತೆ ಸಿಂಹರಾಶಿಯ ವಿದ್ಯಾರ್ಥಿಗಳು ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ವಾರ ಸಾಧ್ಯವಾದಷ್ಟು ಸೂರ್ಯದೇವರ ಅಷ್ಟೋತ್ತರ, ಸೂರ್ಯದೇವರ ಸ್ತೋತ್ರ,
ಆದಿತ್ಯ ಹೃದಯ ಸ್ತೋತ್ರ ಇವುಗಳನ್ನು ನೀವು ಪಠಣೆ ಮಾಡಿ. ಇದರಿಂದ ಸ್ವಲ್ಪ ಧೈರ್ಯ, ಆತ್ಮಾವಲೋಕನ ಚಿಂತನೆ, ಆಧ್ಯಾತ್ಮಿಕತೆಯಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಗೊಂದಲ ಎಲ್ಲದಕ್ಕೂ ಪರಿಹಾರ ಈ ಒಂದು ಸೂರ್ಯದೇವರ ಮಂತ್ರಗಳಿಂದ ನಿಮಗೆ ಸಿಗುವಂಥದ್ದಾಗುತ್ತೆ. ಅದೇ ರೀತಿ ಶನಿ ಮಹಾರಾಜರ ದರ್ಶನ, ಶನಿ ಅಷ್ಟೋತ್ತರ, ಶನಿಯ ಸ್ತೋತ್ರವನ್ನೂ ಪಠಣೆ ಮಾಡಿ. ಬ್ರಾಹ್ಮಣರಿಗೆ ಈ ಒಂದು ವಾರ ಹಣ್ಣು ಹಂಪಲುಗಳ ದಾನವನ್ನಾಗಿ ನೀಡಿ. ಇದರಿಂದ ಕೆಲವು ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಸಿಂಹ ರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.